ಈ ಪ್ಯಾರ್ಲನ್ನು ಹೆಚ್ಕೊಂಡು ತಿನ್ನೋದಷ್ಟೇ ಅಲ್ಲ ರೀ, ಇದರಿಂದ ಬಹಳ ರುಚಿಯಾಗಿರುವಂಥ ಮೆಲ್ಟ್ ಇನ್ ಮೌತ್ ಹಲ್ವಾ ತಯಾರಿಸ್ಬೋದು. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆಯೊಳಗೆ ಸ್ವಾಗತ. ನಾನು ರಶ್ಮಿ. ಈ ಹಲ್ವಾ ತಯಾರ್ಸೋಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಂಗಿಲ್ಲ. ಬರೀ ಪ್ಯಾರ್ಲನ್ನು ಮತ್ತು ಸಕ್ಕರೆ ಇದ್ರೆ ಸಾಕು. ಜಾಸ್ತಿ ತಡ ಮಾಡೋದು ಬೇಡ. ಈ ಹಲ್ವಾ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ. ನಾನಿಲ್ಲಿ ಮೀಡಿಯಮ್ ಸೈಜಿನ ಒಂದು 5 ಪ್ಯಾರ್ಲ್ ಹಣ್ಣು ತೊಗೊಂಡೇನಿ. ಪ್ಯಾರ್ಲ್ ಹಣ್ಣು ತೊಗೋಬೋದು ಅಥವಾ ಕಾಯಿ ಇರ್ತಾವೆ ನೋಡ್ರಿ, ಅವನು ತೊಗೊಂಡ್ರು ನಡಿತೈತಿ. ಆದ್ರೆ ತೀರಾ ಕಾಯಿ ಇರುವಂಥ ಪ್ಯಾರ್ಲನ್ನು ತೊಗೋಬೇಡ್ರಿ. ಒಂದು ಸ್ವಲ್ಪ ಹಣ್ಣು ಆಗಾಕೆ ಬಂದಿರ್ತಾವೆ ನೋಡ್ರಿ, ಅಂಥ ಕಾಯಿ ತೊಗೋರಿ. ಇವನ್ನ ಮುಂಚೆ ತೊಳೆದು ತೊಗೊಳ್ಳೋಣ. ಒಂದು 2 ನೀರಿನಿಂದ ಇವನ್ನ ಕ್ಲೀನಾಗಿ ತೊಳೆದು ತೊಗೋರಿ. ಅಂದರೆ ಇದಕ್ಕೆ ಧೂಳು ಏನಾರ ಅಂಟಿದ್ರೆ ಕ್ಲೀನ್ ಆಕತಿ. ಈ ಥರ ಕ್ಲೀನಾಗಿ ತೊಳೆದ್ಮ್ಯಾಗ ಈಗ ಇವನ್ನ ತೆಗೆದು 4 ಭಾಗ ಮಾಡಿ ತೊಗೊಳ್ಳೋಣ. ಇವನ್ನ ಸಣ್ಣಕ್ಕೆ ಹೆಚ್ಚು ಅವಶ್ಯಕತೆ ಇಲ್ಲ, ಒಂದ್ರಾಗ 4 ಭಾಗ ಮಾಡಿದರೆ ಸಾಕು. ಈ ರೀತಿ ಇವನ್ನ ಕಟ್ ಮಾಡಿ ತಗೊಳ್ಳೋದ್ರಿಂದ ಒಳಗಿನ ಸೈಡ್ ಇದೇನಾರ ಹುಳ ಹಿಡ್ದೈತೆ ಅನ್ನೋದು ಗೊತ್ತಾಕತಿ. ಆ ರೀತಿ ಇದ್ರೆ ಆ ಭಾಗ ಕಟ್ ಮಾಡಿ ತೆಗೆದು ಬಿಡ್ರಿ. ನೋಡ್ರಿ, ಇದು ಇನ್ನೂ ಹಣ್ಣಾಗಿಲ್ಲ, ಹಣ್ಣಾಗಕ್ಕೆ ಬಂದೈತಿ. ಇದೇ ರೀತಿ ಉಳಿದಿರೋ ಎಲ್ಲ ಪ್ಯಾರಲ್ಕಾಯಿನೂ ಕಟ್ ಮಾಡ್ಕೊಂಡು ತಗೊಳ್ಳೋಣ. ಈ ರೀತಿ ನಾವು ತೊಗೊಂಡಿರೋ ಎಲ್ಲ ಪ್ಯಾರಲ್ಕಾಯಿ ಕಟ್ ಮಾಡ್ಕೊಂಡ್ಮ್ಯಾಗ ಈಗ ಇವನ್ನ ನಾವು ಕುದಿಸ್ಬೇಕು. ಇವನ್ನ ನಾನು ಕುಕ್ಕರ್ನಾಗ ಕುದಿಸಾಕತ್ತೀನಿ. ನೀವು ಇವನ್ನ ದಬ್ರಿ ಒಳಗೂ ಕುದಿಸ್ಬೋದು, ಆದರೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತಿ. ಇವನ್ನ ಕುಕ್ಕರ್ನಾಗ ಹಾಕಿ ಅರ್ಧ ಕಪ್ನಷ್ಟು ನೀರು ಹಾಕಿ ಕುದಿಸ್ಕೊಂಡು ತಗೊಳ್ಳೋಣ. ಒಂದು 2 ವಿಸಲ್ ಮಾಡ್ಕೊಂಡು ತಗೋರಿ. ಕುಕ್ಕರ್ ಆರಿದ ನಂತರ ನಿಮ್ಗೆ ತೋರ್ಸಾಕತ್ತೇನೆ ನೋಡ್ರಿ. ಪ್ಯಾರ್ಲ್ ಹಣ್ಣು ಪೂರ್ತಿ ಹಣ್ಣಾಗಿ ಕುದ್ದವು. ಈ ರೀತಿ ಇವು ಪೂರ್ತಿ ಕುದಿಬೇಕು. ಈಗ ಇವನ್ನ ತೆಗೆದು ಮಿಕ್ಸಿ ಜಾರ್ನಾಗ ಹಾಕಿ ಎಷ್ಟು ಸಾಧ್ಯ ಅಷ್ಟು ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ನೋಡ್ರಿ, ಈ ಥರ ಪೂರ್ತಿ ಫೈನ್ ಪೇಸ್ಟ್ ತಯಾರಿಸ್ಕೊಂಡು ತಗೋರಿ. ಪ್ಯಾರ್ಲ್ ಹಣ್ಣು ಚಂದಾಗ ಹಣ್ಣಾಗಿ ಕುದ್ದಿದ್ರೆ ಈ ರೀತಿ ಇವು ಗ್ರೈಂಡ್ ಆಗಕ್ಕೆ ಬಹಳ ಹೊತ್ತು ಬೇಕಾಗಂಗಿಲ್ಲ. ಈಗ ಇವನ್ನ ನಾವು ಎಷ್ಟು ಸಣ್ಣಕ್ಕೆ ಗ್ರೈಂಡ್ ಮಾಡಿದ್ರು ಇದ್ರಾಗ ಬೀಜ ಇರ್ತವೆ ನೋಡ್ರಿ, ಅವು ಗ್ರೈಂಡ್ ಆಗಿರಂಗಿಲ್ಲ, ಹಂಗೆ ಉಳ್ದಿರ್ತವೆ. ಅವನ್ನ ಬ್ಯಾರೆ ಮಾಡೋಕೆ ಈ ಥರದ ಒಂದು ಸಾಣ್ಗಿ ತಗೊಂಡು ಇದ್ರಾಗ ಈ ಪ್ಯೂರಿ ಹಾಕಿ ಇದನ್ನು ಸೋಸ್ಕೊಂಡು ತಗೊಳ್ಳೋಣ. ಈ ಮೆಥಡ್ನಿಂದ ಇದ್ರಾಗಿನ ಎಲ್ಲ ಬೀಜ ಭಾಳ ಸುಲಭವಾಗಿ ತೆಗಿಬಹುದು. ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ಬೀಜ ಸೆಪ್ರೇಟ್ ಆಗ್ಯವು. ಈಗ ಈ ಪ್ಯೂರಿ ನಾವು ಅಳತಿ ಮಾಡಬೇಕು. ಇದು ಎಷ್ಟು ಆಗಿರ್ತೈತಿ ಅದನ್ನು ನೋಡಿಕೊಂಡು ಇದ್ರಾಗ ಸಕ್ಕರೆ ಸೇರಿಸ್ಬೇಕು. ನೋಡ್ರಿ, ಇದು ಈ ಕಪ್ನಿಂದ ಅರ್ಧ ಕಪ್ನಷ್ಟು ಆಗೈತಿ. ಮನೆಯಾಗಿರೋ ಯಾವುದರೋ ಬಟ್ಲದಿಂದ ಇದನ್ನು ಅಳತಿ ಮಾಡಿರಿ. ಈ ಥರದ ಕಪ್ ಬೇಕಂತಿಲ್ಲ. ಈಗ ಇದನ್ನು ಬೇಯಿಸಬೇಕು. ನಾನ್ ಸ್ಟಿಕ್ ಪಾತ್ರೆ ತಗೋರಿ ಅಥವಾ ಒಂದು ಸ್ವಲ್ಪ ದಪ್ಪ ಇರೋ ಪಾತ್ರೆ ತಗೋರಿ. ನಾನಿಲ್ಲಿ ಈ ಅಗಾರೋ ಟ್ರೈಪ್ಲೈ ಸ್ಟೀಲ್ ಪ್ಯಾನ್ ತೊಗೊಂಡಿನಿ. ಇದ್ರಾಗ ತಯಾರಿಸಿಟ್ಟಿರೋ ಪ್ಯಾರ್ಲ್ ಹಣ್ಣಿನ ಪ್ಯೂರಿ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ರಿ. ಯಾವುದೋ ಸಿಹಿ ಪದಾರ್ಥ ಮಾಡಿದ್ರೆ ಅದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕೋದ್ರಿಂದ ಆ ಪದಾರ್ಥದ ರುಚಿ ಹೆಚ್ಚಾಕತಿ ಮತ್ತು ಪದಾರ್ಥ ಬಾಯಿ ಕಟ್ಟಂಗಿಲ್ಲ. ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ ತಿಂದ್ರೆ ತಿನ್ನಬಾರ್ದು ಅನ್ನಿಸ್ತೈತಿ ನೋಡ್ರಿ, ಭಾಳ ಸಿಹಿ ಅನ್ನಿಸ್ತೈತಿ. ಆ ರೀತಿ ಆಗಂಗಿಲ್ಲ. ಈಗ ಇದು ಅರ್ಧ ಕಪ್ ಆಗೈತಲ್ಲ, ಇದ್ರ ಅರ್ಧದಷ್ಟು ಸಕ್ಕರೆ ಇದ್ರಾಗ ನಾವು ಸೇರಿಸ್ಬೇಕು. ಅಂದ್ರೆ 1/4 ಕಪ್ನಷ್ಟು ಸಕ್ಕರೆ ಸೇರಿಸ್ಬೇಕು. ನೀವಿಲ್ಲಿ ಸಕ್ಕರೆ ಬದಲಿ ಬೆಲ್ಲನೂ ಹಾಕ್ಬೋದು. ಸಕ್ಕರೆ ಹಾಕಿದ ಮ್ಯಾಗ ಗ್ಯಾಸ್ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಇದನ್ನು ಹಿಂಗೆ ಕೈ ಆಡಿಸ್ತಾನ ಕಲಿಸ್ಕೊಂಡು ತಗೊಳ್ಳೋಣ. ಸಕ್ಕರೆ ಪೂರ್ತಿ ಕರಗಿ ಇದು ಒಂದು ಸ್ವಲ್ಪ ಗಟ್ಟಿ ಆಗಬೇಕು. ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ಸಕ್ಕರೆ ಕರಗೈತಿ. ಸಕ್ಕರೆ ಕರಗಿದ ಮ್ಯಾಗ ಈಗ ಇದ್ರಾಗ 1 ಚಮಚೆಯಷ್ಟು ತುಪ್ಪ ಹಾಕ್ರಿ. ನೀವಿಲ್ಲಿ ತುಪ್ಪದ ಬದಲಿ ಹಾಲಿನ ಕೆನೆನೂ ಹಾಕ್ಬೋದು. ಇದನ್ನು ಇನ್ನೊಂದು ಸ್ವಲ್ಪ ರುಚಿ ಮಾಡೋಕೆ ನೀವು ಬೇಕಂದ್ರೆ ಇದ್ರಾಗ ಹಾಲಿನ ಪುಡಿನೂ ಹಾಕ್ಬೋದು. 1 ಚಮಚೆಯಷ್ಟು ತುಪ್ಪ ಹಾಕಿ ಇದನ್ನು ಮತ್ತೆ ಗ್ಯಾಸ್ ಲೋ ಟು ಮೀಡಿಯಮ್ ಫ್ಲೇಮ್ನಾಗನೇ ಇಟ್ಟು ಕಲಿಸ್ಕೊಂಡು ತಗೊಳ್ಳೋಣ. ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು. ಈ ರೀತಿ ಕೈ ಆಡಿಸ್ತಾನೆ ಇದನ್ನು ಗಟ್ಟಿ ಆಗೋವರೆಗೂ ಬೇಯಿಸಿ ತಗೊಳ್ಳೋಣ. ನಾನು ಇದ್ರಾಗ ಒಂದು ಸ್ವಲ್ಪ ಫುಡ್ ಕಲರ್ ಹಾಕಾಕತ್ತೀನಿ, ರೆಡ್ ಫುಡ್ ಕಲರ್. ಇದು ಆಪ್ಷನಲ್ ಐತಿ, ಬ್ಯಾಡ್ ಅಂದ್ರೆ ಸ್ಕಿಪ್ ಮಾಡಿರಿ. ಇದನ್ನು ಕಲಿಸ್ಕೊಂಡು ತಗೊಳ್ಳೋಣ. ಈ ರೀತಿ ಈ ಕಲರ್ ಇದ್ರ ಒಳಗೆ ಚಂದಾಗ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಇದ್ರಾಗ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕ್ರಿ. ಒಂದು ಅರ್ಧ ಚಮಚೆಯಷ್ಟು ನಿಂಬೆ ಹಣ್ಣಿನ ರಸ ಹಾಕ್ರಿ. ಇದನ್ನು ಕಲಿಸ್ಕೊಂಡು ತಗೊಳ್ಳೋಣ. ನೋಡ್ರಿ, ಈ ರೀತಿ ಈ ಮಿಕ್ಸ್ಚರ್ ಗಟ್ಟಿ ಆಗಬೇಕು ಮತ್ತು ಪ್ಯಾನ್ ಬಿಡಬೇಕು. ನೀವಿಲ್ಲಿ ಗಮನಿಸ್ತಿರ್ಬೋದು ಈ ಮಿಕ್ಸ್ಚರ್ ಗಟ್ಟಿ ಆಗೈತಿ ಮತ್ತು ಪ್ಯಾನ್ನು ಬಿಡಾಕತ್ತೈತಿ. ಇಷ್ಟು ಇದನ್ನು ಬೇಯಿಸಿದ್ರೆ ಸಾಕು. ಇದು ರೆಡಿ ಐತಿ. ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗಿಳಿವಿ. ಒಂದು ಪ್ಲೇಟ್ನಾಗ ನಾನಿಲ್ಲಿ ಕರ್ಬೂಜದ ಬೀಜ ಹಾಕಾಕತ್ತೀನಿ. ಇದ್ರ ಮ್ಯಾಗ ಹಾಕಿ ಇದನ್ನು ಸೆಟ್ ಮಾಡ್ಕೊಂಡು ತಗೊಳ್ಳೋಣ. ಇದನ್ನು ನೀವು ಫ್ರಿಜ್ನಾಗ ಇಟ್ಟರೆ ಇದು ಒಂದು ಸ್ವಲ್ಪ ಗಟ್ಟಿ ಆಕತಿ. ಆ ರೀತಿ ಗಟ್ಟಿ ಆದ್ಮ್ಯಾಗ ಇದನ್ನು ಸ್ಕ್ವೇರ್ ಶೇಪ್ನಾಗ ಕಟ್ ಮಾಡಿ ತಿನ್ಬೋದು.
ಅಥವಾ ಇದನ್ನು ಸಿಂಪಲ್ ಆಗಿ ಬಟ್ಟಲ್ದಾಗ ಹಾಕಿ ಸರ್ವ್ ಮಾಡಿರಿ. ಭಾಳ ರುಚಿ ಆಕತಿ. ಖಂಡಿತ ಒಂದ್ಸತಿ ಮಾಡ್ಕೊಂಡು ತಿನ್ನಿರಿ. ಮ್ಯಾಗಿನ ಸೈಡ್ನು ನಾನು ಇದಕ್ಕೆ ಒಂದು ಸ್ವಲ್ಪ ಕರ್ಬೂಜದ ಬೀಜ ಹಾಕಾಕತ್ತೇನಿ. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಚಲೋ ಅನಿಸಿದ್ರೆ, ಸ್ವಲ್ಪರ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಸಿಹಿ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.